ಮಾಸ್ಟ್ರು ಒಬ್ಬರು ನಮ್ದೊಂದು ಕೆಲಸ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೆಲಸ ಕೊಟ್ಟವ್ರೆ. ಈ ತೋಟದೊಳಗೆ ಮಾಡ್ತಾ ಇದ್ದೀವಿ. ಈಗ 7 ಅಡಿ ಕಂಬ ನೆಟ್ಟಿದ್ದೀವಿ, 6 ಲೈನ್ ತಂತಿ ಎಳೆದಿದ್ದೀವಿ. ಬೆಳಗ್ಗೆಯಿಂದ ಇರಲಿಲ್ಲ, ಈಗ ಬಂದವ್ರೆ. ಬಂದರೂ ಕೆಲಸಗಳಂತೂ ನೀಟಾಗಿ ಮಾಡ್ಕೊಟ್ಟಿದ್ದೀವಿ, ಎಲ್ಲ ಓಕೆ ಮಾಡ್ಕೊಂಡವ್ರೆ. ಈ ತಂತಿ ಬೇಕಾದ್ರೆ ತಂತಿನೂ ಹಾಕ್ಕೊಡ್ತೀವಿ, ಮೆಸ್ ಬೇಕಾದ್ರೆ ಮೆಸ್ಸು ಹಾಕ್ಕೊಡ್ತೀವಿ. 7 ಅಡಿ ಬೇಕಾದ್ರೆ 7 ಅಡಿ, 8 ಅಡಿ ಬೇಕಾದ್ರೆ 8 ಅಡಿ, 9 ಅಡಿ ಬೇಕಾದ್ರೆ 9 ಅಡಿ. ಸರ್, ನಮ್ಮ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಕಾನೂನುಕೊಪ್ಪಲು ಗ್ರಾಮ ನಮ್ಮದು. ನಾವು ಕ್ಯಾರನಾಡದಲ್ಲಿ ಬಂದು ಹೈಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಜಮೀನಿಗೆ ಅಡಿಕೆ ಮತ್ತು ತೆಂಗು ಎರಡೂ ಹಾಕಿದ್ದೀವಿ. ನಾವು ವಾರಕ್ಕೊಂದು ಸರಿ 15 ದಿನಕ್ಕೊಂದು ಸರಿ ಊರಿಗೆ ಬರೋದು. ನಮ್ಮಿಲ್ಲಿ ಅಕ್ಕಪಕ್ಕದಲ್ಲಿ ಚಿನ್ಕುರುಳಿ ಕಲ್ಲು ಐತೆ, ನಮಗಿಲ್ಲಿ ಅಕ್ಕಪಕ್ಕದಲ್ಲಿ ಬೆಟ್ಟದಪುರ ಅಂತ ಇದೆ. ಎಲ್ಲ ಕಡೆಯಲ್ಲಿ ಕಲ್ಲು ಹೊಡಿತಾರೆ, ಬಟ್ ಈ ಸ್ಟ್ರೆಂತ್ ಬರೋಲ್ಲ ಸರ್ ಕಲ್ಲು. ಮತ್ತು ಟಾಟಾ ಕಂಪ್ನಿದು ಹಾಕಿದ್ದಾರೆ. ಬೇರೆ ಕಡೆ ಹೋಲಿಸಿದ್ರೆ ಅವ್ರೇನು ಮಾಡ್ತಾರೆ ಅಂದರೆ ಸುಟ್ಟು ಕಲ್ಲು ತಂದು ಹಾಕಿರ್ತಾರೆ. ಅವು ಕಿಳುಕಬೇಕಾದ್ರೆ 10-15 ಕಲ್ಲು ಹೊಡೆದೋಗ್ಬಿಡ್ತಾವೆ. ಅದು ಇದು ಕೋಲಾರದಿಂದ ತರಿಸಿದ್ದಾರೆ ಅಂತ ಕಲ್ಲ. ಲೋಡ್ ತರಿಸಿದ್ರು, ಒಂದು ಲೋಡ್ NP ಗಾಡಿನಲ್ಲಿ ಇಳಿಸಿದ್ರು. ಇಷ್ಟು ಕಲ್ಲು ಇಳಿಸಿದ್ರು, ಇದರಲ್ಲಿ ಒಂದು 2 ಕಲ್ಲು ಹೊಡೆದೋಗಿಲ್ಲ. ಕಲ್ಲು ತುಂಬ ಚೆನ್ನಾಗಿದೆ. 5-6 ಆಳು ಎತ್ತ ಅಂತ ಕಲ್ಲ. ಅವ್ರು ಆ ಕಡೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಒಂದೊಂದು ಹುಡುಗ ಒಬ್ಬೊಬ್ಬ ಕಲ್ಲು ಎತ್ತಾನೆ. ತುಂಬ ಆಕ್ಟಿವ್ ಪರ್ಸನ್ಸ್ ಇದ್ದಾರೆ ಇದರಲ್ಲಿ ಕೆಲಸ ಮಾಡೋಂಥವ್ರು. ನಮ್ಮ ಮೇಲೆ ಆಗಿದ್ರೆ ಇದು ಹೆಚ್ಚು ಕಮ್ಮಿ ಒಂದು 10 ದಿನ ತೊಗೊಳೋರೇನೋ. ಅವರು 3 ದಿನಕ್ಕೆ ಕೆಲಸ ಮುಗಿಸಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸರ್ವಿಸ್ ತುಂಬ ಚೆನ್ನಾಗಿದೆ, ಮಾಡಿಸ್ಬೋದು ಸರ್ ಇದನ್ನು. ಮತ್ತು ನಾವು 5 ಎಳೆ ಹೇಳಿದ್ರು, ಅವ್ರು 6 ಎಳೆನೇ ಹಾಕ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. 6 ಎಳೆನೇ ಹೇಳಿದ್ರು, 6 ಎಳೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. 7 ಅಡಿ ಕಲ್ಲು ಹಾಕಿದ್ದಾರೆ. ಆಮೇಲೆ ಕಾಸ್ಟು ಅಷ್ಟೇನಿಲ್ಲ. ಬೇರೆ ಕಡೆಗೆ ಹೋಲಿಕೆ ಮಾಡಿದಾಗ ನಾವು ತುಂಬ ನಮ್ಮ ರೀಸನಬಲಾಗಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 2 ಮಾತಿಲ್ಲ.